ದಾಖಲಾಗ್ತಾ ಇರುವ FIRಗೆ ಇಲ್ಲಿ ಹಿಂದೆ ರಾಜಕೀಯ ಉದ್ದೇಶಗಳೇ ಕಾರಣನ ನಾವ್ ಇವತ್ತು ಪೋಲ್ ಹಾಕಿದ್ವಿ. ಇದು ನಾಗರಾಜ್ ಯಾದವ್ ಅವರು ಒಪ್ಪಲ್ಲ. ನಿಮ್ಮ ಮಾತನ್ನ 100% ಎಂಡಾರ್ಸ್ ಮಾಡ್ತೀನಮ್ಮ. ನಿಮ್ಮ ಮಾತು ಇವತ್ತು ಏನು ನಿಮ್ಮ ಚಾನೆಲ್ ಹಾಕೊಂಡಿದ್ರೆ ಇದು 100% ಸತ್ಯ. ಇವತ್ತು ರಾಜ್ಯದಲ್ಲಿ ಏನಾಗಿದೆ, ಇವತ್ತು 136 ಸೀಟನ್ನು ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಅವ್ರಿಗೆ ಸಂಯಮ ಇರಬೇಕಾಗಿರೋದು, ನಮಗೆಲ್ಲ ಸಂಯಮ ಇರಬೇಕಾಗಿರೋದು. ನಮಗೆ ಜನ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನಪ್ಪಾ ಅಂತಾರೆ, ವಿರೋಧ ಪಕ್ಷದಲ್ಲಿದ್ದು ಆಡಳಿತ ಪಕ್ಷದವ್ರನ್ನ ಹೆಜ್ಜೆ ಹೆಜ್ಜೆಗೂ ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನ ಕಂಡುಹಿಡಿದು ನೀವು ಪ್ರಶ್ನೆ ಮಾಡಿ ಅಂತ ನಮ್ಗೆ ಆ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥದ್ದು. ಇದು ನಮ್ಮ ಹಕ್ಕು. ಇವ್ರಿಗೆ ಸಂಯಮ ಇದ್ದು ದಾಖಲೆಗಳ ಸಮೇತ ನಾವು ಹೇಳ್ತಕ್ಕಂಥ ಆರೋಪ ಸುಳ್ಳು ಅಂತಕ್ಕಂಥದ್ದನ್ನು ಸಾಬೀತು ಮಾಡಬೇಕು. ಆದರೆ ಎಲ್ಲ ಸಂದರ್ಭಗಳಲ್ಲೂ ಸಹ ಬಹಳಷ್ಟು ದುರಾದೃಷ್ಟ, ಬಹಳಷ್ಟು ದುಸ್ಥಿತಿಗೆ ಇವತ್ತಿನ ದಿವಸ ನನ್ನ ಆಡಳಿತ ಪಕ್ಷ ಬರ್ತಿದೆ. ಇದು ಬಹಳಷ್ಟು ವಿಷಾದನೀಯ. ಯಾಕೆಂತಂದ್ರೆ ಈಗಾಗಲೇ ಶ್ರೀಯುತ ಚಂದ್ರಶೇಖರ್ ಅವರು ಹೇಳಿದಾಗೆ ಸನ್ಮಾನ್ಯ ಸಿದ್ದರಾಮಣ್ಣವರು 13ರಿಂದ 18ರ ಅವಧಿಯಲ್ಲಿ ಹೇಗೆ ನಡ್ಕೊಂಡ್ರು ಅಂತಂದ್ರೆ ACBಯನ್ನು ತಂದಿದ್ದೇ ಉದ್ದೇಶ ಅವ್ರು ಮಾಡ್ತಕ್ಕಂಥ ಅಕ್ರಮ ಮತ್ತೆ ಅನಾಹುತಗಳು ಮತ್ತೆ ಭ್ರಷ್ಟಾಚಾರಗಳನ್ನ ಮುಚ್ಕೊಳ್ಳಿಕ್ಕೆ ಅನ್ನೋದು ರಾಜ್ಯದಲ್ಲಿ ಜನಜನಿತ ಆಗಿದೆ. ಯಾಕೆಂತಾರೆ 66 ಕೇಸ್ಗಳು ಅವ್ರ ಮೇಲೆ ಬಂದ್ರೂ ಸಹ, ದೂರುಗಳು ಬಂದ್ರೂ ಸಹ ಅದರಲ್ಲಿ 16 ದೂರುಗಳನ್ನು ಮುಚ್ಚಾಕೊಂತಾರೆ. 50 ದೂರು ಇವತ್ತು ಜೀವಂತ. ಅಂದ್ರೆ 13ರಿಂದ 18ರಲ್ಲಿ ಇವರು ಕಳಂಕಿತರು ಅಂತಕ್ಕಂಥದ್ದು ಸಾಬೀತಾಯ್ತು. ಅದ ನಂತರ ಏನಾಗುತ್ತೆ, ಬಹುದೊಡ್ಡ ಲಕ್ಷಾಂತರ ಕೋಟಿ ಹಗರಣ ಬರುತ್ತೆ. 4 ವಿಷಯದಲ್ಲಿ ಬರುತ್ತಮ್ಮ. ಒಂದು ನೈಸ್ ಬಗ್ಗೆ ಬರುತ್ತೆ, ಶ್ರೀಯುತ ಜಯಚಂದ್ರ ಅವ್ರನ್ನ ಅವತ್ತಿನ ದಿವಸ ಅದಕ್ಕೆ ಅಧ್ಯಕ್ಷ ಮಾಡ್ತಾರೆ. ನೈಸ್ ಬಗ್ಗೆ ಬರುತ್ತೆ, ನೈಸ್ ಬಗ್ಗೆ ಜಯಚಂದ್ರ ಅವ್ರು ಮಾಡ್ತಾರೆ. ಮತ್ತೆ ಬೇಲೆಕೇರಿ ಅದರಿನ ಬಗ್ಗೆ ಬರುತ್ತೆ, ಶ್ರೀಯುತ ಪಾಟೀಲ್ರನ್ನ ಮಾಡ್ತಾರೆ. ಮತ್ತೆ ಪವರ್ ಪರ್ಚೇಸ್ ಬಗ್ಗೆ ಬರುತ್ತೆ. ಅಮ್ಮ 4 ಸೇರಿ ಒಂದೊಂದು ಕೇಸ್ಗಳು ಸಹ ಲಕ್ಷಾಂತರ. ಮತ್ತೆ ರೀಡು ಬಗ್ಗೆ ಜಸ್ಟಿಸ್ ಕೆಂಪಣ್ಣ ಅವ್ರು ಮಾಡ್ತಾರೆ. 4 ಬಹುದೊಡ್ಡ ಹಗರಣಗಳು ಬರುತ್ತೆ. ಆ ಹಗರಣಗಳ ಬಗ್ಗೆ ತೀರ್ಪು ಬಂದ್ರೂ ಸಹ ನಾಡಿನ ಜನತೆಯ ಮುಂದೆ ಆ ತೀರ್ಪನ್ನೇ ಹಿಡದೆ ವಂಚನೆ ಮಾಡಿರ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಣ್ಣ ಅವರು. ಇಂತಹ ಬಹುದೊಡ್ಡ ದ್ರೋಹವನ್ನ, ಲಕ್ಷಾಂತರ ಕೋಟಿ ಹಗರಣವನ್ನ ನಾಡಿನ ಜನರ ಕಣ್ಮುಂದೆ ಇಡಲಿಲ್ಲ. ಮಂತ್ರಿಮಂಡಲದ ಗಮನಕ್ಕೆ ತರಲಿಲ್ಲ, ಮತ್ತೆ ವಿಧಾನ ಕಲಾಪಕ್ಕೆ ತರಲಿಲ್ಲ, ಜನತೆ ಮುಂದೆ ಇಡಲಿಲ್ಲ. ಅಂದ್ರೆ ಜನತೆಯನ್ನ ವಂಚಿಸಿ, ಜನತೆಯನ್ನ ಕತ್ತಲಲ್ಲಿ ಇಟ್ಟು ಅವತ್ತು ನೀವು ಅಧಿಕಾರ ನಡೆಸಿದ್ರಿ. ಈಗ ನೀವು ಮಾಡ್ತಿರ್ತಕ್ಕಂಥದ್ದೇನು, 2 ಹಗರಣ ಈಚೆಗೆ ಬರ್ತಿದ್ದಾಗೇನೆ ಹಿಂದೆ ಆರೋಪ ಮಾಡಿದರ ಬಗ್ಗೆ ಏನಾರು ಆರೋಪಗಳಿವೆಯಾ ಅಂತ ಹೇಳಿ ಕೆದಕಿ ಎಂದೋ ಕಾಲದಲ್ಲಿದ್ದಂಥ ಆರೋಪಗಳಿಗೆ ಜೀವ ಕೊಟ್ಟು ಮತ್ತೆ ನೀವು SITಯನ್ನು ತಯಾರು ಮಾಡ್ತಿದ್ರಿ. ನೀವು ಈಗೇನಾಗ್ತಿದೆಯಮ್ಮ, ವಿರೋಧ ಪಕ್ಷದವ್ರ ಬಗ್ಗೆ SIT ತಯಾರು ಮಾಡಿದ್ರೆ ನೀವು ಕೇವಲ 24 ಗಂಟೆಯಲ್ಲಿ ನೀವು FIR ಆಗ್ತೀರಿ. ಆದರೆ ಆಡಳಿತ ಪಕ್ಷದವರ ಬಗ್ಗೆ ನೀವು 6 ದಿವಸ ಆಗತ್ತೆ, ಬಾಯೇ ಬಿಡೋದಿಲ್ಲ. ದೇವರಾಜ್ ಸರ್, ಇದನ್ನ ನಾಗರಾಜ್ ಯಾದವ್ ಅವರು ಉತ್ತರ ಕೊಡ್ಲಿ, ತಾವು ಉತ್ತರ ಕೊಡಿ, ಚಂದ್ರಶೇಖರ್ ಅವರು ಉತ್ತರ ಕೊಡ್ಲಿ. ಇಡೀ ನೀವ್ ಹೇಳ್ತಿದ್ರಿ ಆ ಸ್ವಿಫ್ಟ್ನೆಸ್ ಆಡಳಿತ ಪಕ್ಷದವ್ರ ಮೇಲೆ ಕೇಸ್ ದಾಖಲಾದಾಗ ತ್ವರಿತಗತಿ ಕಾಣಿಸೋದಿಲ್ಲ ಅಲ್ವಾ? ಲೋಕಾಯುಕ್ತ ವಿಚಾರದಲ್ಲಿ ಒಪ್ತೀನಿ ಇಲ್ಲ ದೇವರಾಜ್ ಸರ್, ಲೋಕಾಯುಕ್ತದಲ್ಲಿ ಇವತ್ತವರೆಗೂ ಫ್ರೈಡೇ FIR ದಾಖಲಾಗಿ ಇದುವರೆಗೂ ಏನು ಪ್ರೊಸೀಜರ್ ಆಗಿಲ್ಲ ಅನ್ನೋ ನಿಮ್ ವಾದವನ್ನ ತಕ್ಕ ಮಟ್ಟಿಗೆ ಒಪ್ಪೋದು. ಬಟ್ ಇಡಿಲಿ ಏನಾಯ್ತು ಇವತ್ತು? ಇಡಿಲೂ ಕೂಡ ಸ್ವಿಫ್ಟ್ನೆಸ್ ಕಾಣಿಸ್ತಲ್ಲ. ಇದನ್ನ ಯಾರನ್ನ ದೂಷಣೆ ಮಾಡೋದು? ಕೇಂದ್ರ ಸರ್ಕಾರ ದೂಷಣೆ ಮಾಡಬಹುದಾ? ನಾವು ಖಂಡಿತವಾಗಿಯೂ ಪ್ರಶ್ನೆ ಮಾಡಲಿ. ನಾವು ಪ್ರಶ್ನೆ ಮಾಡೋದ್ರ ಬಗ್ಗೆ, ಯಾಕೆಂದ್ರೆ ಈಗ ಅಲ್ಲಿಗೆ ಹೋಲಿಕೆ ಮಾಡಿದಾಗ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕರು, ಅವರಿಗೆ ನಮ್ಮ ತರ ಅವ್ರಿಗೂ ಸಹ ಜವಾಬ್ದಾರಿಗಳಿವೆ ಮತ್ತೆ ಹಕ್ಕುಗಳಿವೆ, ಅದನ್ನ ನಾವು ಗೌರವಿಸ್ತೀವಿ. ಆದ್ರೆ ನಾವು ಹೇಳ್ತಕ್ಕಂಥದ್ದೇನು, ಇವತ್ತು ಸರ್ಕಾರ ಇಲ್ಲಿ ಬಹಳ, ಇವಾಗ ನೀವು ಇದನ್ನೇ ಯಾವುದು ಮಹರ್ಷಿ ವಾಲ್ಮೀಕಿ ನಿಗಮ ತಗೊಳ್ಳಿ. ವಾಲ್ಮೀಕಿ ನಿಗಮದಲ್ಲಿ 40 ದಿವಸ ಶ್ರೀಯುತ ನಾಗೇಂದ್ರ ಅವ್ರನ್ನ ಕರೀಲಿಲ್ಲ ಅವ್ರ ಎನ್ಕ್ವೈರಿಗೆ. ಏನ್ ಮಾಡಿದ್ರು? ಅವಾಗ ಇಡಿ ಸುಮ್ಮನೆ ಕುಳಿತುಕೋಬೇಕು. ಅವಾಗ ಮತ್ತೆ ಯಾರ ಹತ್ರ ನ್ಯಾಯಕ್ಕೋಸ್ಕರ ಹೋಗ್ಬೇಕು? ನ್ಯಾಯ ರಾಜ್ಯ ಸರ್ಕಾರ ಕೊಡ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಕೊಡ್ಬೇಕಾಗತ್ತೆ. ಸೊ ಈಗೇನಾಗದೆ ಇವರ ಒಂದು ದಿವ್ಯ ನಿರ್ಲಕ್ಷ್ಯ ಇದೆಯಲ್ಲ, ಅಂದ್ರೆ ಇವ್ರಗಳಿಗೆ ಸಂಬಂಧಪಟ್ಟಂಗೆ ಆದಂತ ಒಂದೇ ಒಂದು ಸೆಕೆಂಡ್ ಸರ್, ಇವ್ರಿಗೆ ಬಂದಂತ ಆರೋಪಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಇದೆಯಲ್ಲ, ಆ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯ ನಡೀತಿದೆ, ಈ ರೀತಿಯ ನಡೆಗಳು ನಡೀತಾ ಇದೆ. ಇಬ್ಬರ ಮಾತುಗಳನ್ನು ಕೇಳಿದ್ದೇನೆ, ರಾಮಕೃಷ್ಣ ಅವರ ಮಾತುಗಳನ್ನು ಕೇಳಿದ್ದೇನೆ, ಮೇಡಮ್ ಅವರು ಕೂಡ ಬಯಾಸ್ ನೇಚರ್ ನೋಡ್ಕೊಂಡಿದ್ದೇನೆ. ಇರ್ಲಿ, ಯು ಸೇ ನಾಟ್ ಬಯಾಸ್, ಇಟ್ಸ್ ಆಲ್ ರೈಟ್. ಬಟ್ ನಾವು ವಿಚಾರ ಬಂದಿರ್ತಕ್ಕಂಥ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ JDS ಅವರು, BJP ಅವರು ನಮ್ಮ ಮೇಲೆ ಆಪಾದನೆಗಳನ್ನು ಮಾಡ್ತಾರೆ. ಇವರು ಅವ್ರಿಗೆ ಬೇಕಾಗಿರೋ ಅಧಿಕಾರಿಗಳನ್ನ ಮೊದಲೇ ಯೋಚನೆ ಮಾಡಿ ಲೋಕಾಯುಕ್ತ ಹಾಕೊಂಡಿದ್ದಾರೆ ಅಂತ ಹೇಳಿ. ಒಂದ್ ನಿಮಿಷ ಇರ್ರಿ ಸರ್. ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದ್ ನಿಮಿಷ, ನಮ್ಮಲ್ಲಿ ಇರ್ತಕ್ಕಂಥ ಇಡೀ ಆಡಳಿತವೇ ನಮ್ಮ ಕೈಗಡೆ ಇರ್ತಕ್ಕಂಥದ್ದು. ಅದೇನು ಒಂದು ಅಧಿಕಾರಿಯನ್ನು, ಈ ಅಧಿಕಾರಿ ಇನ್ನೊಬ್ಬರು ಹಾಕೋದಕ್ಕೂ ನಮ್ಮ ಅಧಿಕಾರಿನೇ ಅಂತ ಹೇಳ್ತಾರೆ. ಆದ್ರೆ ಅವರವರು ತನ್ನ ಸಂವಿಧಾನಬದ್ಧ ಕೊಟ್ಟಿರೋ ಅಧಿಕಾರಿಗಳು ಚಲಾಯಿಸಲಿಕ್ಕೆ ಪ್ರಜಾತಂತ್ರ ಜೀವಂತ ಇದೆ ಅಂತ ಹೇಳ್ತೀವಿ. ನಾವೇನು ಸರ್ವಾಧಿಕಾರಿ ನಡೆಸ್ತಾ ಇರ್ತಕ್ಕಂಥವ್ರಾ? ಮತ್ತೆ ಇವರೆಲ್ಲ ಹೇಳ್ತಾ ಇದ್ರಲ್ಲ ನೈತಿಕತೆ ಬಗ್ಗೆ, ನಾಗಪ್ರಸನ್ನ ಅವ್ರು ಮಾತಾಡೋದ್ರ ಬಗ್ಗೆ ಮಾತಾಡ್ತಾರೆ. ನಾನು ನಿಮ್ಮನ್ನ ಕೇಳ್ತೀನಿ, BJP ಅವರಾಗಿ ದಳದವರಾಗಿ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇಲ್ಲ. ಗುಜರಾತ್ ಅಂತ ಹತ್ಯಾಕಾಂಡ ನಡೆದ
ಸಂದರ್ಭದಲ್ಲೇ SIT ರಚನೆ ಆದಾಗ ಅವ್ರ ಮೇಲೆ ತನಿಖೆ ನಡೆದಾಗ ಅಲ್ಲಿ 4 ಗಂಟೆ ಮುಖ್ಯಮಂತ್ರಿ ಆಗಿ ಕೂತಿದ್ರಲ್ಲ, ಅವತ್ತು ಇವತ್ತು ದೇಶವನ್ನು ನಡೆಸ್ತಾ ಇದ್ದಾರಲ್ಲ, ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ, ಒಂದು ದೊಡ್ಡ ಪೀಠಿಕೆ ಹಾಕ್ಬೇಕಾಗಿತ್ತು. ನನ್ನ ಮೇಲೆ ಆಪಾದನೆ ಬಂದಿದೆ, ಕ್ಲಿಯರ್ ಆಗೋರು ಕೂಡ ಕ್ಲಿಯರ್ ಆಗೋರು ಮುಖ್ಯಮಂತ್ರಿ ಇರಲ್ಲ ಅಂತ ಹೇಳಿದ್ರೆ ಒದಗಿಸ್ತೀನಿ ಸರ್. ಆಮೇಲೆ ಕ್ಲೀನ್ ಚಿಟ್ ಸಿಕ್ಕಿದೆ. ಒಂದು ನಿಮಿಷ ಇರಿ ಸರ್. ನೀವು ಗುಜರಾತ್ ಸರ್, ನಾನು ಹೇಳ್ತಾರೆ ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮಗೂ ಕತ್ಕೊಳ್ರಿ ಕ್ಲೀನ್ ಚಿಟ್. ಲೆಟ್ ಮಿ ಕಂಪ್ಲೀಟ್ ಇಟ್. ನಮಗೂ ಕೂಡ ಒಂದು ನಿಮಿಷ SIT ಮಾಡೋದು ಸುಪ್ರೀಂ ಕೋರ್ಟ್. ರಿಪಬ್ಲಿಕ್ ಕನ್ನಡದ ವೀಕ್ಷಕರು ನಾಗರಾಜ್ ಯಾದವ್ ಜಿ ಎಷ್ಟು ಸೆನ್ಸಿಬಲ್ ಇದ್ದಾರೆ ಅಂದ್ರೆ, ನಾವಿವತ್ತು ಪೋಲ್ಗೆ ಹಾಕಿದ್ವಲ್ಲ, ಈ ರಾಜಕೀಯದಲ್ಲಿ ಜಿದ್ದಿನ FIR ಪೈಪೋಟಿ ನಡೀತಿದ್ಯಾ ಅಂತ, ಒಬ್ಬರ ಕಾಮೆಂಟು ರಾಧಾಕೃಷ್ಣ ಕಾಮತ್ ಅಂತ ಹೇಳಿ ಇತ್ತೀಚೆಗೆ ರಾಜಕೀಯ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದಾರೆ. ನಾನು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಹೇಳ್ತಿದ್ದೀನಿ. ಇಲ್ಲ ಸರ್, ನಮ್ಮ ವೀಕ್ಷಕರು ಕನ್ನಡದವರು ಇದ್ದಾರೆ ಸರ್. ಕನ್ನಡ ಕಾದ್ಯತೆ ನಮ್ಮ ಇತ್ತೀಚಿನ ರಾಜಕೀಯ ಪಕ್ಷಗಳು ಯಾವ ರೀತಿ ಫೈಟ್ ಮಾಡ್ತಿದ್ದಾರೆ ಅಂತಂದ್ರೆ, ಯಾರು ಹೇಳಿ, ಪ್ರೈಮರಿ ಶಾಲೆಯ ಮಕ್ಕಳು ಕಬಡ್ಡಿ ಆಟಕ್ಕೆ ಇಳಿದಂತೆ, ಟೀಚರ್ ನಾನು ಅವನ್ ಕಾಲ್ ಮುಟ್ದೆ, ಟೀಚರ್ ಇವ್ ನನ್ನ ಕೈ ಎಳ್ದ, ಹಿಂಗೆ ವಾಟ್ ಅ ಶೇಮ್. ಇದೊಂದನ್ನ ಮಾತ್ರ ಇಂಗ್ಲಿಷ್ ಅಲ್ಲೇ ಹೇಳ್ತೀನಿ, ವಾಟ್ ಅ ಶೇಮ್. What a shame to the people who are sitting here because they don't understand what Congress is doing today. They are only pulling the legs like this. This is not correct. No, I'm telling you. I want to complete for you. ನನ್ನ ವೀಕ್ಷಕರ ಒಂದು ಪ್ರಶ್ನೆಯನ್ನ ನನ್ನ ಒಬ್ಬ ಫೆಲೋ ಪ್ಯಾನಲಿಸ್ಟ್ ನಾನು ಕೇಳಿದ್ದೀನಿ ಸರ್, ಅವ್ರು ಹೇಳ್ತಾರೆ, ನೀವು ಮಾತಾಡಿ. ಅದು ಸಾರ್ವಜನಿಕರ ಪ್ರಶ್ನೆ, ಸಾರ್ವಜನಿಕರು ಎತ್ತಾ ಇರುವಂತ ಪ್ರಶ್ನೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ, ಜನ ನೋಡ್ತಾ ಇದ್ದಾರೆ ದಿನ ಏನಿದು ಒಂದು ರೀತಿ FIR ದಂಗಲ್ ಆಗಿದೆ. FIR ದಂಗಲ್ ಕರ್ನಾಟಕದಲ್ಲಿ ಅವ್ರು ಹಾಕಿದ್ರು ಇವ್ರ ಮೇಲೆ ಇವರು. ಐ ಮೀನ್ ಹೌ ಲಾಂಗ್ ಕ್ಯಾನ್ ದಿಸ್ ಕಂಟಿನ್ಯೂ? ಇದಕ್ಕೊಂದು ತಾರ್ಕಿಕ ಅಂತ್ಯ ಆಗಬೇಕು. ಮತ್ತೆ ಸಿದ್ದರಾಮಯ್ಯನವರು ರೆಡಿ ಆಗಬೇಕು ಟು ಫೇಸ್ ದಿ ಎನ್ಕ್ವೈರಿ ರೆಡಿ ಆಗಬೇಕು. ಸೊ ಅದು ಬಿಟ್ಬಿಟ್ಟು ನಾವು ಅವ್ರ ಮೇಲೆ ಕೇಸ್ ಹಾಕ್ತೀವಿ, ಇವ್ರ ಮೇಲೆ ಕೇಸ್ ಹಾಕ್ತೀವಿ, ಸೆಂಟ್ರಲ್ ಮಿನಿಸ್ಟರ್ ತಗೊಂಡ್ ಬರ್ತೀವಿ, ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ ನೀವು ಕೇಸ್ ಅಲ್ಲ ನಡೆಸ್ತಾ ಇದ್ದೀರಲ್ಲ. ಇಲ್ಲಿ FIR ಮಾಡಿರ್ತಕ್ಕಂಥ ಯಾರು? ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಇವತ್ತು ಸ್ಟೇ ಆಗಿದೆ. ನೋಡಿ ಸರ್, ಯಾರು ಹೋಗಿದ್ದಲ್ಲ ಇವತ್ತು ನೋಡಿ, ಹೈಕೋರ್ಟ್ ಅಗ್ರೀಡ್ ಪರ್ಸನ್ ಹೋಗಬೇಕು. ಐಯರ್ ಹೂ ಹಸ್ ಗಾನ್ ದೇರ್ ಇಸ್ ನಾಟ್ ಎನ್ ಅಗ್ರೀಡ್ ಪರ್ಸನ್ ಅನ್ನುವಂತ ಮಾತನ್ನ ಕೋರ್ಟ್ ಹೇಳಿದೆ. ಸೊ ಅಗ್ರೀಡ್ ಪರ್ಸನ್ ಇಲ್ಲ, ಯಾರು ಹೇಳ್ತಾರೆ ಪ್ರಾಪ್ ಅಪ್ ಮಾಡಿದ್ರ, ಪ್ರಾಪ್ ಮಾಡಿ ಒಂದು ಕೇಸ್ ಹಾಕಿ ಅಲ್ಲ ನೋಡಿ, ಅದರಿಂದ ಹೋಗಿರೋದು. ಈಗ ಸಿಂಪಲ್ ಜನರಿಗೆ ಬರೋ ಅನುಮಾನ ಏನ್ ಗೊತ್ತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ RTI ಕಾರ್ಯಕರ್ತರು ಹೋಗಿ ದೂರು ದಾಖಲು ಮಾಡಿದ್ದು ಸರಿಯಾದ ಕ್ರಮ ಆದ್ರೆ, ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧವಾಗಿ ದೂರು ದಾಖಲಾಗಿದ್ದು ಯಾಕೆ ಸರಿಯಲ್ಲ, ಯಾಕದನ್ ಸರಿಯಲ್ಲ ಅಂತ ನಾವು ವಾದಿಸಬೇಕು. ಈಗ ನೋಡಿ, ಇವತ್ತು ನಾನು ಆ ಜಡ್ಜ್ಮೆಂಟ್ ವಾಚ್ ಮಾಡ್ತಾ ಇದ್ದೆ ಲೈವ್. ಅದ್ರಲ್ಲಿ ಏನ್ ಬಂತು ಆರ್ಗ್ಯುಮೆಂಟ್ ಅಂದ್ರೆ, ಕಂಪ್ಲೇನೆಂಟ್ ಶುಡ್ ಬಿ ಅನ್ ಅಗ್ರೀವ್ಡ್ ಪರ್ಸನ್. ಇವರು ಅಗ್ರೀವ್ಡಾ, ಇವ್ರಿಗೆ ಯಾವ ರೀತಿ ಇದರಲ್ಲಿ ಸಂಬಂಧ ಇದೆ, ಇವರ ಪ್ರಾಪರ್ಟಿ, ಸ್ವಲ್ಪ ಇರಿ ಅಗ್ರೀವ್ಡ್ ಪರ್ಸನ್, ಇವರ ಪ್ರಾಪರ್ಟಿನ ಯಾರು ಕಿತ್ಕೊಂಡಿದ್ದಾರಾ, ಇವ್ರಿಗೆ ಏನಾದ್ರು ಇಂಜುರಿ ಆಗಿದೆಯಾ, ಹಿಂಗಿಲ್ದಿದ್ಮೇಲೆ ಹೌ ಇಸ್ ದಟ್ ಹಿಸ್ ಕಂಪ್ಲೇಂಟ್ ಇಸ್ ತಗೊಂಡಿದ್ದಾರೆ ಅಂತ ಈಗ ಶ್ರೀಯುತ ಕಾಮತ್ ಅವ್ರು ಮಾಡಿರ್ತಕ್ಕಂಥ ರಿಮಾರ್ಕ್ಸ್ ಏನಿದೆ, ನಾನು ಖಂಡಿತವಾಗಿದ್ದು ನಾನು ಗೌರವಿಸ್ತೀನಿ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಅಂತಂದ್ರೆ ರಾಜ್ಯ ಅಸಹ್ಯ ಪಡೋ ಮಟ್ಟಕ್ಕೆ ನಾವು ನಮ್ಮ ನೈತಿಕತೆ ಕುಗ್ತಾ ಇದೆ. ಇದನ್ನ ಪಕ್ಷಾತೀತವಾಗಿ ನಾವು ಒಪ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಿದ್ದೀವಿ. ಇವತ್ತು ನಾವು ವಿರೋಧ ಪಕ್ಷವಾಗಿ ನಿಮ್ಮ ಬಗ್ಗೆ 2 ಕೇಸನ್ನು ನಾವು ದೂರನ್ನು ಕೊಟ್ಟಿದ್ದೀವಿ.